ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರ್. ಇನ್ಫಾರ್ಮೇಟಿವ್ ನಾಲೆಜ್ ಚಾನಲ್ಗೆ ಸ್ವಾಗತ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಕಾಗಿರೋಂಥ ವಿಡಿಯೋ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಡೆಂಟಲ್ ಕಾಲೇಜ್ದು ಕಟ್ ಆಫ್ ನ ಪ್ರೆಸೆಂಟ್ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ಇಯರ್ದು ಕಟ್ ಆಫ್ ನ ಪ್ರೆಸೆಂಟ್ ಮಾಡಿ ಈ ವರ್ಷ ಎಷ್ಟೆಷ್ಟು ಕಟ್ ಆಫ್ ಮಾರ್ಕ್ಸ್ ಹೋಗುತ್ತೆ ಅನ್ನೋದನ್ನು ಸಹ ಪ್ರೆಸೆಂಟ್ ಮಾಡ್ತೀನಿ. ಮೇನ್ಲಿ ಈ ಕಟ್ ಆಫ್ ಅಲ್ಲಿ ಸೆಮಿ ಗೌರ್ಮೆಂಟ್ ವಿಚ್ ಮೀನ್ಸ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸ್ ಏನಿರುತ್ತೆ ಅದು ಇನ್ಕ್ಲೂಡೆಡ್ ಆಗಿರುತ್ತೆ. ನೀವು ನಿಮ್ಗೆ ಬೇಕಿದ್ರೆ ನಾನು ಗೌರ್ಮೆಂಟ್ ಸಪರೇಟ್ ಒಂದು 2 ಗೌರ್ಮೆಂಟ್ ಕಾಲೇಜ್ ಇದೆಯಲ್ಲ ಅದ್ರದ್ದು ಸಪರೇಟ್ ಕಟ್ ಆಫ್ ನ ಬೇಕಿದ್ರೆ ಪ್ರೆಸೆಂಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಓವರ್ ಆಲ್ ಡೆಂಟಲ್ ಕಾಲೇಜ್ ಅಷ್ಟೇ ಬೇಕು, ನಂದು ಈ ಕ್ಯಾಟಗರಿ ಇದೆ, ನನ್ಗೆ ಡೆಂಟಲ್ ಕಾಲೇಜ್ ಅಷ್ಟೇ ಬೇಕು, ಯಾವ್ದಾದ್ರು ಕಾಲೇಜ್ ಸರಿ ಅಂತ ಥಿಂಕ್ ಮಾಡೋರ್ಗೆ ಇದು ಕಟ್ ಆಫ್ ಐಡಿಯಲ್ ಆಗಿರುತ್ತೆ. ಇದನ್ನ ನೋಡ್ಕೊಂಡು ನಿಮ್ ಕಾಲೇಜ್ ಸಿಗುತ್ತಾ ಇಲ್ಲ ಅಂತ ನೀವು ಗೆಸ್ ಮಾಡ್ಕೋಬಹುದು. ಓಕೆ, ಫಸ್ಟ್ ಆಗಿ ನಾನು ಹಾಗೆ ಜಸ್ಟ್ ಇಷ್ಟು ಹೋಗುತ್ತೆ ಕಟ್ ಆಫ್ ಅಂತ ಹೇಳೋದಕ್ಕೂ ಮುಂಚೆ ಜಸ್ಟ್ 1-2 ಮಿನಿಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂದ್ರೆ ಏನಕ್ಕೆ ಇಷ್ಟೇ ಹೋಗುತ್ತೆ ಅಂತ. ಓಕೆ, ಲಾಸ್ಟ್ ಟೈಮ್ ಹೇಗೆ ಮೆಡಿಕಲ್ ಕಾಲೇಜ್ ವಿಡಿಯೋಗೆ ಎಕ್ಸ್ಪ್ಲೈನ್ ಮಾಡಿದೆ ಸೇಮ್ ವೇ 1-2 ಮಿನಿಟ್ಸ್ ಆಲ್ರೆಡಿ ರಿಟರ್ನ್ ಇದೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ಯಾಕೆಂದ್ರೆ ಈ ಎಕ್ಸ್ಪ್ಲನೇಷನ್ ತುಂಬಾ ಇಂಪಾರ್ಟೆಂಟ್, ಮೆಡಿಕಲ್ ಗಿಂತ ಒಂದ್ ಸ್ವಲ್ಪ ಚೇಂಜ್ ಇದೆ, ಸೊ ಅದಕ್ಕೋಸ್ಕರ ಅದೊಂದ್ ಸ್ವಲ್ಪ ನೋಡ್ಕೊಂಡು ನೀವು ಫೈನಲ್ ಕಟ್ ಆಫ್ ನ ಅನಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ 400 ಮಾರ್ಕ್ಸ್ ಜನರಲ್ ಮೆರಿಟ್ ಗೆ ಲಾಸ್ಟ್ ಇಯರ್ ಕಟ್ ಆಫ್ ಹೋಗಿತ್ತು. ಓಕೆ, ಈಗ 400 ಮಾರ್ಕ್ಸ್ ಒಬ್ಬ ಆವರೇಜ್ ಇಲ್ಲ ಬಿಲೋ ಆವರೇಜ್ ಸ್ಟೂಡೆಂಟ್ 400 ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಂದ್ರೆ ಆಕ್ಚುಲಿ ಅವನು ಬಯಾಲಜಿಲಿ ತುಂಬಾ ಇಂಟೆಲಿಜೆಂಟ್ ಇದ್ದೇ ಇರ್ತಾನೆ. ಸೊ ಈ ಆಲ್ವೇಸ್ ಸ್ಕೋರ್ಸ್ ಲೈಕ್ 250 ಮೇಲೆ ಯಾರೇ ಆದ್ರೂ ಸ್ಕೋರ್ ಮಾಡ್ತಾರೆ. ಓಕೆ, ಬಯಾಲಜಿ ಸ್ಟೂಡೆಂಟ್ಸ್ ಆಕ್ಚುಲಿ ಮ್ಯಾಥ್ಸ್ ಸ್ಟೂಡೆಂಟ್ಸ್ ಆದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಬಯಾಲಜಿ ಅಂತ ತಗೊಂಡ್ಮೇಲೆ ಅವರು ಕಾಮನ್ ಆಗಿ 260 270 280 ಆ ರೇಂಜ್ ಅಲ್ಲಿ ಸ್ಕೋರ್ ಮಾಡ್ತಾರೆ ಬಯಾಲಜಿ. ನೆಕ್ಸ್ಟ್ ಫಿಸಿಕ್ಸ್ ಅಬ್ಸಲ್ಯೂಟ್ಲಿ ಕಷ್ಟ ಇರುತ್ತೆ. 400 ಸ್ಕೋರ್ ಮಾಡ್ತಿದಾರೆ ಅಂದ್ರೆ ಫಿಸಿಕ್ಸ್ ಕಷ್ಟ ಇರುತ್ತೆ ಅವ್ರಿಗೆ. ಸೊ ಅವ್ರು ಫಿಸಿಕ್ಸ್ ಅಲ್ಲಿ ತುಂಬಾ ಹೈ ಸ್ಕೋರ್ ಆಗ್ತಿರಲ್ಲ, ಲೈಕ್ ತುಂಬಾ ಕಮ್ಮಿ ಸ್ಕೋರ್ ಆಗ್ತಿರುತ್ತೆ. ಅದ್ರಲ್ಲೂ 20-25 ಪೇಪರ್ ನೋಡಿದ್ಮೇಲೆ ಅವ್ರದ್ದು ಸ್ಕೋರ್ ಒಂದು 40-50, ಒಂದು 10 ಕ್ವಶನ್ ಹಾಗೆ ಒಂದು 4-5-7-8 ಕ್ವಶನ್ ಗೊತ್ತಿರುತ್ತೆ, ಒಂದ್ 2-3 ತುಕ್ಕ ಹೊಡೆದು ಅಟ್ ಲಾಸ್ಟ್ ಒಂದು 40-50 ಮಾರ್ಕ್ಸ್ ಫಿಸಿಕ್ಸ್ ಅಲ್ಲಿ ತಗೊಂಡಿರ್ತಾರೆ. ಮತ್ತೆ ಕೆಮಿಸ್ಟ್ರಿಯಲ್ಲಿ ಎಷ್ಟು ಇರ್ಬೋದು, ಕೆಮಿಸ್ಟ್ರಿ ಒಂದ್ ಸ್ವಲ್ಪ ಓದ್ತಾರೆ, ಟೆಕ್ಸ್ಟ್ ಬುಕ್ ಅದು ಇದು ಓದೋದು, ರಿಯಾಕ್ಷನ್ಸ್, ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅದೊಂದ್ ಸ್ವಲ್ಪ ಅಷ್ಟು ಓದಿರ್ತಾರೆ. ಸೊ ಒಂದು ಅಂದಾಜ್ಗೆ ಒಂದು 70-90 ತೆಗ್ದಿರ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಇದು ಆವರೇಜ್ ಬಂದು ನಿಮ್ಗೆ 400 ಸ್ಕೋರ್ ಕೊಡುತ್ತೆ. ಓಕೆ, ಸೇಮ್ ವೇ ಈ ಪೇಪರ್ ಅಲ್ಲಿ ಎಷ್ಟೆಷ್ಟು ಸ್ಕೋರ್ ಮಾಡಿರ್ಬೋದು. ಈಗ ಬಯಾಲಜಿ ಒಂದ್ ಸ್ವಲ್ಪ ಈಸಿ ಮಾಡ್ಬಿಟ್ರಾ ಅಂದ್ರೆ ಲಾಸ್ಟ್ ಪೇಪರ್ ಗಿಂತ ಒಂದ್ ಸ್ವಲ್ಪ ಲೆಂತ್ ಕಮ್ಮಿ ಮಾಡಿದಾಗ ಒಂಚೂರು ಪ್ಲಸ್ ಪಾಯಿಂಟ್ ಆಯ್ತಾ. ಈ ಪ್ಲಸ್ ಪಾಯಿಂಟ್ ಈ ಆವರೇಜ್ ಬಿಲೋ ಆವರೇಜ್ ಸ್ಟೂಡೆಂಟ್ಸ್ ತುಂಬಾ ಪ್ಲಸ್ ಪಾಯಿಂಟ್ ಆಗಿರುತ್ತೆ, ಅಂದ್ರೆ ಜಾಸ್ತಿ. ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಜನಗಳದ್ದು ಸ್ಟೂಡೆಂಟ್ಸ್ ಕಾನ್ಸಂಟ್ರೇಷನ್ ಈ ರೇಂಜ್ ಅಲ್ಲಿ ಮಾರ್ಕ್ಸ್ ಜಾಸ್ತಿ ಇರುತ್ತಲ್ಲ, ಅದರಿಂದ ಈ ಎಕ್ಸ್ಪ್ಲನೇಷನ್ ಹೇಳ್ತಿರಂತದ್ದು. ಓಕೆ, ಈ ಸ್ಟೂಡೆಂಟ್ಸ್ ಗೆ ಬಯಾಲಜಿ ಈಸಿ ಆಯ್ತು, ಸೊ ಅವರು ಒಂದು 280-300 ವರೆಗೆ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಓಕೆ, ತುಂಬಾ ಹೈ ಸ್ಕೋರ್ ಹೇಳ್ತಿಲ್ಲ ನಾನು, ಬರೀ 10-20 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಹೇಳ್ತಿರಂತದ್ದು. 280-300 ವರೆಗೆ ಸ್ಕೋರ್ ಮಾಡ್ಕೊಂಡಿರ್ತಾರೆ. ಇನ್ನ ಫಿಸಿಕ್ಸ್ ಅಬ್ಸಲ್ಯೂಟ್ಲಿ ಫಿಸಿಕ್ಸ್ ಹೇಗ್ ಬಂದ್ರು ಅವ್ರಿಗೆ ಪ್ರಾಬ್ಲಮ್ ಇರಲ್ಲ. ಫಿಸಿಕ್ಸ್ ಲಾಸ್ಟ್ ಟೈಮ್ ತುಂಬಾ ಟಫ್ ಬಂದ್ರು ಅವರು ಯಾವ್ದು ಗೊತ್ತು ಅದು ಇದು ಒಂದ್ 10 ಕ್ವಶನ್ ಮಾಡಿರ್ತಾರೆ. ಈ ಸರಿನೂ ಅದೇ ರೀತಿ ಮಾಡಿ ಒಂದ್ 50-60 ಮಾರ್ಕ್ಸ್ ತೆಗ್ದಿರ್ಬೋದು. ಓಕೆ, ಇನ್ನ ಕೆಮಿಸ್ಟ್ರಿ ಪಾರ್ಟ್ ಬಂದ್ರೆ ಕೆಮಿಸ್ಟ್ರಿ ಪಾರ್ಟ್ ಅವ್ರಿಗೆ ಒಂಚೂರು ಎಫೆಕ್ಟ್ ಆಗಿರುತ್ತೆ, ಯಾಕಂದ್ರೆ ಅವ್ರು ಒಂದ್ ಸ್ವಲ್ಪ ಕೆಮಿಸ್ಟ್ರಿ ಓದಿರ್ತಾರಲ್ಲ, ಸೊ ಒಂದ್ ಸ್ವಲ್ಪ ಎಫೆಕ್ಟ್ ಆಗಿರೋದ್ರಿಂದ ಒಂದು 60-80 ಮಾರ್ಕ್ಸ್ ತೆಗ್ದಿರ್ಬೋದು. ಓಕೆ, ಇದು ಅಬ್ಸಲ್ಯೂಟ್ಲಿ ತುಂಬಾ ರಿಯಲಿಸ್ಟಿಕ್ ಆಗಿ ಹೇಳ್ತಿರಂತದ್ದು. ಓಕೆ, ನೀವು ಸುಮ್ನೆ ಜೋಕ್ ಆಗಿ ಸುಮ್ನೆ ಗೆಸ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೋಬೇಡಿ. ಓಕೆ, ಒಂದು ಆವರೇಜ್ ಆಗಿ ಫೈನಲ್ ಆಗಿ 415 ಬಂದೈತೆ. ಓಕೆ, ಇಲ್ಲಿ ಲಾಸ್ಟ್ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಆಯ್ತು ಅಂತ ಕೇಳೋದಾದ್ರೆ ಲೈಕ್ 20 ಮಾರ್ಕ್ಸ್ ಡಿಫ್ರೆನ್ಸ್ ಬಂದಿರೋದು, ಬಟ್ 20ಗೆ ನಿಲ್ಲಲ್ಲ, ಒಂದ್ 30 ವರೆಗೂ ಹೋಗುತ್ತೆ. ಓಕೆ, 20ಗೆ ನಿಲ್ಲಲ್ಲ, ಒಂದ್ 30 ವರೆಗೆ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಜಾಸ್ತಿ ಜನ ಕಾನ್ಸಂಟ್ರೇಟ್ ಇರ್ತಾರೆ, ಬಯಾಲಜಿ ಇನ್ನೊಂದ್ 2-3 ಕ್ವಶನ್ ಜಾಸ್ತಿ ಮಾಡೋದು ಅದೆಲ್ಲ ಆಗಿರುತ್ತೆ. ಅಲ್ಲಿ ಮೆಡಿಕಲ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮೇ ಬಿ ಅಂತ ಹೇಳ್ತಿದ್ದೆ, ಇಲ್ಲಿ ಪಕ್ಕ ಆಗುತ್ತೆ ಒಂದ್ 30 ಮಾರ್ಕ್ಸ್ ಎಕ್ಸ್ಟ್ರಾ. ಓಕೆ, ಸೊ ಕಟ್ ಆಫ್ ಬಂದು ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಇದೆ ನೋಡ್ಕೊಳ್ಳಿ. ಓಕೆ, ಈ ಅನಾಲಿಸಿಸ್ ಒಂದ್ ಸ್ವಲ್ಪ ನಿಮ್ಗೆ ತಲೆಯಲ್ಲಿ ಇರ್ಲಿ, ನೀವ್ ಬೇಕಿದ್ರೆ ನೀವು ಚೇಂಜಸ್ಗಳು ನೀವೇ ಮಾಡ್ಕೋಬೇಕು, ನಿಮ್ ತರ ಉಪಯೋಗಿಸ್ ಮಾಡ್ತೀನಿ ಅಂದ್ರೆ ಮಾಡ್ಕೋಬಹುದು. ಓಕೆ, ಆಸ್ ಪರ್ ಮೀ ಇಷ್ಟು ಹೋಗುತ್ತೆ ಅನ್ನೋದು ಒಂದು ಅನಾಲಿಸಿಸ್ ಇದೆ. ಓಕೆ, ಅಟ್ ಲೀಸ್ಟ್ ನೀವು ಒಂದು ಡೆಂಟಲ್ ಕಾಲೇಜ್ ಹೋಗ್ಬೇಕಂದ್ರೆ ನಿಮ್ ಕಟ್ ಆಫ್ ಜನರಲ್ ಮೆರಿಟ್ ಗೆ 428, 1G ಗೆ 374, 2AG ಗೆ 384, 2BG ಗೆ 423, 3AG ಗೆ 405, 3BG ಗೆ 406, SCG ಗೆ 340 ಅಂಡ್ STG ಗೆ 280. ಇದೇ ರೀತಿ ಗೈಸ್ ಆಯುರ್ವೇದ ಅಂದ್ರೆ ಆಯುಷ್ ಕಾಲೇಜ್ದು ನಿಮ್ಗೆ ಕಟ್ ಆಫ್ ನ ಪ್ರೆಸೆಂಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಬೇಕಿದ್ರೆ ನೀವು ಕಮೆಂಟ್ ಮಾಡಿ ಆಯುಷ್ ಬೇಕಾ ಬೇಡವಾ ಅಂತ. ಓಕೆ, ಮತ್ತೆ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ದು ಬೇಕಾ ಬೇಡವಾ ಅಂತ ಕೇಳಿ. ಬೇಕು ಅಂತಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವಾಗ ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫಸ್ಟ್ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ತುಂಬಾ ಜನಕ್ಕೆ ರೀಚ್ ಆಗ್ಲಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನ 3 months ನನ್ನ ಜೊತೆನೆ ಇರ್ತೀರಾ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.